ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮನೆಯಲ್ಲಿ ಇದೊಂದು ವಸ್ತುವಿಂದ ಪ್ರತಿಯೊಬ್ಬರು ಸಂತೋಷದಿಂದ ಇರ್ಬೋದು. ಮನೆಯ ಮುಂಬಾಗಿಲಿಗೆ ಅಂದರೆ ಮೇನ್ ಡೋರ್ಗೆ ಇದನ್ನು ಕಟ್ಟೋದ್ರಿಂದ ಮನೆಯಲ್ಲಿ ಇರೋರೆಲ್ಲ ನೆಮ್ಮದಿಯಿಂದ ಇರ್ಬೋದು. ಆ ವಸ್ತು ಯಾವುದು ಎಂದು ನೋಡೋಣ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಮನೆ ಇರಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಅದೆಷ್ಟೋ ಜನ ದುಡಿಯುವ ಸಮಯದಲ್ಲಿ ಬ್ಯಾಂಕ್ಗಳು ಅಲ್ಲಿ ಇಲ್ಲಿ ಲೋನ್ಗಳು ತಗೊಂಡು ಬೇರೆ ಸಂಸ್ಥೆಗಳಿಂದ ಸಾಲ ತಗೊಂಡು ಮನೆನ ಕಟ್ತಾರೆ. ಇಷ್ಟೆಲ್ಲ ಮಾಡಿ ಮನೆ ಕಟ್ಟಿದರೂ ಮನೆಯಲ್ಲಿ ಸಂತೋಷ ಅಥವಾ ನೆಮ್ಮದಿ ಇರೋಲ್ಲ. ಇದಕ್ಕೆ ಏನು ಮಾಡಬೇಕು ಅನ್ನೋದಾದರೆ ಈ ಸಿಂಪಲ್ ಟಿಪ್ಸ್ನ ಯೂಸ್ ಮಾಡಿದ್ರೆ ಮನೆಯ ಕೆಟ್ಟ ದೃಷ್ಟಿಗಳು ನಾಶ ಆಗುತ್ತೆ. ಹಾಗೆಯೇ ಮನೆಯಲ್ಲಿ ನೆಮ್ಮದಿ ಸಂತೋಷ ಸದಾ ನೆಲೆಸುತ್ತೆ. ಅಡುಗೆ ಉಪ್ಪು ಅಡುಗೆ ಮನೆಯಲ್ಲಿರುವ ಆಹಾರ ಪದಾರ್ಥಗಳಲ್ಲಿ ಒಂದು. ಜನರು ತಮ್ಮ ಊಟಕ್ಕೆ ರುಚಿಯನ್ನು ಹೆಚ್ಚಿಸಲು ಬಳಸುವ ಉಪ್ಪು. ಆದರೆ ಉಪ್ಪನ್ನು ರುಚಿ ಅಥವಾ ಅಡುಗೆಗೆ ಮಾತ್ರವಲ್ಲದೆ ಸಮಸ್ಯೆಗಳನ್ನು ಪರಿಹರಿಸಲು ಸಹ ಬಳಸಬಹುದು. ಜನರು ತಮ್ಮ ದೈನಂದಿನ ಜೀವನದಲ್ಲಿ ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಉಪ್ಪನ್ನು ಅನೇಕ ಸಮಸ್ಯೆಗಳು ಮತ್ತು ಗ್ರಹಗಳನ್ನು ಪರಿಹರಿಸಲು ಮತ್ತು ವಾಸ್ತು ಪರಿಹಾರಗಳಿಗಾಗಿ ಬಳಸಬಹುದು. ಜ್ಯೋತಿಷ್ಯದ ಪ್ರಕಾರ ಉಪ್ಪು ಶುಕ್ರ ಮತ್ತು ಚಂದ್ರನಿಗೆ ಸಂಬಂಧಿಸಿದೆ. ಉಪ್ಪನ್ನು ಶುಕ್ರನ ಪ್ರತಿನಿಧಿ ಎಂದು ಪರಿಗಣಿಸಲಾಗಿದೆ. ಶುಕ್ರನು ಮದುವೆ, ಸಂಪತ್ತು, ಸಮೃದ್ಧಿಯನ್ನು ತರುತ್ತಾನೆ. ಉಪ್ಪನ್ನು ನಾವು ಬಳಸಿ ಮನೆಯ ಪರಿಹಾರಗಳನ್ನ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಪರಿಹಾರಗಳಿಂದ ನಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ ಸದಾ ಇರುತ್ತೆ. ಉಪ್ಪನ್ನು ತಿನ್ನಲು ಮಾತ್ರವಲ್ಲದೆ ಕೆಟ್ಟ ದೃಷ್ಟಿಯನ್ನು ನಿವಾರಿಸಲು ಸಹ ನಾವು ಬಳಸ್ಬೋದು. ಕುಟುಂಬದ ಯಾವುದೇ ಸದಸ್ಯನಿಗೆ ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು ಆಗಿದೆ ಅನ್ನೋದಾದರೆ ನೀವು ಭಾವಿಸಿದರೆ ಒಂದು ಚಿಟಿಕೆ ಅಂದರೆ ಒಂದು ಹಿಡಿಯಷ್ಟು ಉಪ್ಪನ್ನು ನೀವು ಅದನ್ನು ತೆಗೆದುಕೊಂಡು ತಲೆಯ ಮೇಲೆ 3 ಬಾರಿ ತಿರುಗಿಸಿ ಮತ್ತು ಅದನ್ನು ಹೊರಗೆ ಎಸೆಯಿರಿ. ಈ ಉಪ್ಪು ಪರಿಹಾರವು ದುಷ್ಟ ಕಣ್ಣನ್ನು ತೆಗೆದುಹಾಕುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ತುಂಬಿಸಿ ಶೌಚಾಲಯ ಮತ್ತು ಸ್ನಾನಗೃಹದಲ್ಲಿ ಇಡುವುದರಿಂದ ವಾಸ್ತುವಿಗೆ ಸಂಬಂಧಿಸಿದ ದೋಷಗಳು ನಿವಾರಣೆಯಾಗುವುದು. ಈ ಪರಿಹಾರದ ಹಿಂದೆ ಒಂದು ತಾರ್ಕಿಕ ಕಾರಣವಿದೆ. ವಾಸ್ತವವಾಗಿ ಉಪ್ಪು ಮತ್ತು ಗಾಜು ಎರಡೂ ರಾಹು ಗ್ರಹಕ್ಕೆ ಸಂಬಂಧಿಸಿವೆ. ಇದು ನಕಾರಾತ್ಮಕ ಪರಿಣಾಮಗಳನ್ನು ತೆಗೆದುಹಾಕಲು ಉಪಯುಕ್ತವಾಗಿದೆ. ಉಪ್ಪಿನ ಬಳಕೆಯು ಮನೆಯ ಅಥವಾ ವ್ಯವಹಾರವನ್ನು ದುಷ್ಟ ಕಣ್ಣುಗಳು ಅಥವಾ ಶಕ್ತಿಗಳಿಂದ ರಕ್ಷಿಸಲು ಪರಿಣಾಮಕಾರಿಯಾಗಿದೆ. ಉದಾಹರಣೆಗೆ, ಉಪ್ಪಿನ ಉಂಡೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸಲು ಅದು ಅನುಮತಿ ಕೊಡುವುದಿಲ್ಲ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ನೀವು ಕಲ್ಲುಪ್ಪಿನ ದೀಪವನ್ನು ಸಹ ಇಡಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಕುಟುಂಬ ಜೀವನದಲ್ಲಿ ಪರಸ್ಪರ ಸಮನ್ವಯ, ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಆರೋಗ್ಯ ಸಂಬಂಧಿಸಿದ ವಿಷಯಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವುದು. ರಾತ್ರಿ ಮಲಗುವ ಮೊದಲು ಚಿಟಿಕೆ ಉಪ್ಪು ಬೆರೆಸಿದ ಬೆಚ್ಚಗಿನ ನೀರಿನಿಂದ ಕೈ ಮತ್ತು ಕಾಲುಗಳನ್ನು ತೊಳೆಯುವುದು ಆಯಾಸ ಮತ್ತು ಒತ್ತಡವನ್ನು ತೆಗೆದುಹಾಕುವುದಲ್ಲದೆ ರಾಹು ಮತ್ತು ಕೇತುವಿನ ಅಶುಭ ಪರಿಣಾಮಗಳನ್ನು ತೆಗೆದುಹಾಕುತ್ತದೆ. ಕುಟುಂಬದ ಯಾವುದೇ ಸದಸ್ಯರಿಗೆ ಕೆಟ್ಟ ಕಣ್ಣು ಇದ್ದರೆ, ಅಂದರೆ ಕೆಟ್ಟ ದೃಷ್ಟಿಯಾಗಿದ್ದರೆ, ಒಂದು ಹಿಡಿ ಆ ವ್ಯಕ್ತಿಗೆ ದೃಷ್ಟಿಯನ್ನು ತೆಗೆದು ಅದನ್ನು ಹರಿಯುವ ನೀರಲ್ಲಿ ಅಥವಾ 1 ಗ್ಲಾಸ್ ನೀರಿನಲ್ಲಿ ಹಾಕಿ ಇಟ್ಟರೆ ಎಲ್ಲ ಕೆಟ್ಟ ದೃಷ್ಟಿಯು ನಾಶವಾಗುವುದು. ಇನ್ನು ನಿಮ್ಮ ಕೈಯಿಂದ ನೇರವಾಗಿ ಯಾರಿಗೂ ಉಪ್ಪನ್ನು ಹಾಕಬೇಡಿ. ತೆರೆದ ಉಪ್ಪನ್ನು ಮಾತ್ರವಲ್ಲದೆ ಉಪ್ಪಿನ ಪ್ಯಾಕೆಟ್ಗಳನ್ನು ನೇರವಾಗಿ ನೀಡುವುದನ್ನು ತಪ್ಪಿಸಿ. ಹಾಗೆ ಮಾಡುವುದರಿಂದ ಪರಸ್ಪರ ಸಂಬಂಧಗಳಿಗೆ ಹಾನಿಯಾಗುತ್ತದೆ. ಅಂದರೆ ಬಿರುಕು ಬೀಳುತ್ತದೆ, ಸಂಬಂಧದ ನಡುವೆ ಬಿರುಕು ಬೀಳುತ್ತದೆ. ನಿಮ್ಮ ವೈವಾಹಿಕ ಜೀವನವು ಹೆಣಗಾಡುತ್ತಿದ್ದರೆ ಕುಟುಂಬದ ಶಾಂತಿ ಮತ್ತು ಸಂತೋಷಕ್ಕಾಗಿ ಒಂದು ತುಂಡು ಉಪ್ಪನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮಲಗುವ ಕೋಣೆಯ ಒಂದು ಮೂಲೆಯಲ್ಲಿ ಇರಿಸಿ. ಈ ಪರಿಹಾರವನ್ನು ತೆಗೆದುಕೊಳ್ಳುವ ಮೂಲಕ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವುದು ಮಾತ್ರವಲ್ಲದೆ ವೈವಾಹಿಕ ಜೀವನದಲ್ಲಿ ಸಂತೋಷವೂ ಇರುವುದು. ಹಾಗೆಯೇ ಈ ಉಪ್ಪನ್ನು ಕಾಲಕಾಲಕ್ಕೆ ಬದಲಾಯಿಸಬೇಕು. ಇದನ್ನು ನೀವು ನೆನಪಿನಲ್ಲಿಟ್ಕೋಬೇಕು. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.